ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಮತ್ತೊಂದು ಶಾಸ್ತ್ರ ಗ್ರಂಥ ಅಂತ ಕರೆಸ್ಕೊಳ್ಳೋ ಶ್ರೀಧರಾಚಾರ್ಯರು ಬರೆದಿರುವಂತಹ ಜಾತಕ ತಿಲಕ ಈ ಕೃತಿಯ ಸಂಪೂರ್ಣ ವಿವರವನ್ನು ನೋಡೋಣ. ನಮ್ಮ ಕನ್ನಡ ಸಾಹಿತ್ಯ ಲೋಕಕ್ಕೆ ಮೊದಲ ಕನ್ನಡ ಜ್ಯೋತಿಷ್ಯ ಗ್ರಂಥವನ್ನು ಕೊಟ್ಟಿರುವಂಥ ಹೆಗ್ಗಳಿಕೆ ಶ್ರೀಧರಾಚಾರ್ಯರಿಗೆ ಸಲ್ಲುತ್ತೆ. ಹಾಗಾಗಿ ಮೊದಲನೇದಾಗಿ ನಾವು ಇವರ ಪರಿಚಯವನ್ನೇ ಮಾಡ್ಕೊಂಬಿಡೋಣ. ಶ್ರೀಧರಾಚಾರ್ಯರು ಇವರು ಹಳಗನ್ನಡದ ಪ್ರಮುಖ ಕವಿಗಳು. ಇವರ ಕಾಲ ಸರಿಸುಮಾರು ಕ್ರಿಸ್ತಶಕ 1050, ಸ್ಥಳ ನರಗುಂದ, ಮತ ಜೈನ ಬ್ರಾಹ್ಮಣರಾಗಿದ್ದಾರೆ. ಕೃತಿಯನ್ನು ಓದಬೇಕಾದ್ರೆ ಇವರು ಜೈನ ಮತವನ್ನು ಅವಲಂಬಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಆದರೆ ಸ್ವತಃ ಇವರನ್ನ ವಿಪ್ರ ಕುಲೋತ್ತಮಂ ಅಂತ ಹೇಳ್ಕೊಂಡಿದ್ದಾರಲ್ವಾ, ಈ ಮೂಲಕ ನಮಗೆ ಜೈನ ಬ್ರಾಹ್ಮಣರಾಗಿದ್ರು ಅಂತ ಅರ್ಥ ಆಗುತ್ತೆ. ಇವರಿಗೆ ಆಶ್ರಯ ಕೊಟ್ಟಿದ್ದು ಯಾರು, ಯಾವ ರಾಜಮನೆತನ ಅಂತ ಅಂದರೆ, ಇವರು ಈ ಕೃತಿಯಲ್ಲಿ ಜಾತಕ ತಿಲಕನ ಕೃತಿಯಲ್ಲಿ ದಾತ್ರಿಯವನ್ ಅಹವಮಲ್ಲ ಭೂಮಿ ಪಾಲನ್ ಹೊಸದಾಳ್ಗೆ ಅಂತ ಉಲ್ಲೇಖ ಆಗಿದೆ. ಹಾಗಾಗಿ ಅಹವಮಲ್ಲ ಇವರ ಆಶ್ರಯದಾತ ಅಂತ ಗೊತ್ತಾಗುತ್ತೆ. ಇನ್ನು ಶ್ರೀಧರಾಚಾರ್ಯರ ಬಿರುದುಗಳು ಯಾವ್ಯಾವ್ದಿತ್ತು ಅಂತ ಅಂದರೆ, ಆಗಲೇ ನೋಡ್ದಂಗೆ ಸ್ವತಃ ಕವಿ ತನ್ನನ್ನು ತಾನು ವಿಪ್ರ ಕುಲೋತ್ತಮಂ ಅಂತ ಕರ್ಕೊಂಡಿದ್ದಾರೆ. ಇದನ್ನು ಹೊರತಾಗಿ ಪ್ರಜ್ಞಾಧರ, ಶಾಸ್ತ್ರ ಕವಿತಾ ಚತುರ, ಕರ್ಣರತ್ನ, ಬುಧ ತಿಲಕ, ಕವಿರಾಜ ಬಾಂಧವ, ಸುಜನೈಕ ಬಾಂಧವ, ರಸಭಾವ ಸಮನ್ವಿತ, ಗದ್ಯ ಪದ್ಯ ವಿದ್ಯಾಧರ ಇತ್ಯಾದಿ ಬಿರುದುಗಳನ್ನು ಹೊಂದಿದ್ದಾರೆ. ಈ ಎಲ್ಲ ಬಿರುದುಗಳು ಜಾತಕ ತಿಲಕನ ಕೃತಿಯಲ್ಲೇ ಉಲ್ಲೇಖ ಆಗಿರೋದು. ಸರಿ, ಇವರು ಬರೆದಿರುವಂಥ ಕೃತಿ ಯಾವುದು ಅಂತ ಅಂದರೆ, ಒಟ್ಟು 2 ಕೃತಿಗಳನ್ನ ಬರೆದಿದ್ದಾರೆ. ಒಂದು ಚಂದ್ರಪ್ರಭಾ ಚರಿತೆ, ಮತ್ತೊಂದು ಜಾತಕ ತಿಲಕ. ಇದರಲ್ಲಿ ಚಂದ್ರಪ್ರಭಾ ಚರಿತೆ ಅನ್ನೋ ಕೃತಿ ನಮಗೆ ಸಿಕ್ಕೇ ಇಲ್ಲ, ಉಪಲಬ್ಧವಿಲ್ಲ. ಆದರೆ ಶ್ರೀಧರಾಚಾರ್ಯರು ಅಂತ ನಾವು ನೆನಪಿಸ್ಕೊತೀವಿ ಅಂತ ಅಂದರೆ ಅದು ಜಾತಕ ತಿಲಕ ಅನ್ನೋ ಕೃತಿಯಿಂದಾನೆ. ಇದು ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ ಅಂತ ನಾವು ಮೊದಲೇ ತಿಳ್ಕೊಂಡ್ವಿ ಅಲ್ವಾ ಆರಂಭದಲ್ಲೇ. ಹಾಗಾಗಿ ಶ್ರೀಧರಾಚಾರ್ಯರ ಹೆಸರನ್ನು ಅಜರಾಮರಗೊಳಿಸಿರುವಂಥ ಕೃತಿ ಜಾತಕ ತಿಲಕ ಅಂದರೆ ತಪ್ಪಾಗೋದಿಲ್ಲ. ಇವರಿಗೆ ಈ ಕೃತಿ ಬರೆಯೋದಕ್ಕೆ ಆಕರ ಗ್ರಂಥ ಯಾವುದು, ಯಾವುದನ್ನು ಮೂಲವಾಗಿರಿಸ್ಕೊಂಡು ಜಾತಕ ತಿಲಕನ ಕೃತಿಯನ್ನು ಬರೆದಿದ್ದಾರೆ ಅಂತ ಅಂದರೆ, ಸಂಸ್ಕೃತದ ವರಹ ಮಿಹಿರ ಬರೆದಿರುವಂತಹ ಬೃಹತ್ ಜಾತಕ ಮತ್ತು ಲಘು ಜಾತಕ ಅನ್ನೋ ಕೃತಿ, ಹಾಗೆ ಕಲ್ಯಾಣ ವರ್ಮ ಬರೆದಿರುವಂತಹ ಸಾರಾವಳಿ, ಈ 3 ಕೃತಿಗಳನ್ನು ಸಂಗ್ರಹಿಸಿಕೊಂಡು ಅದನ್ನು ಓದಿ ಅವರು ಕನ್ನಡೀಕರಿಸ್ತಾರೆ. ಈ ಸಂಸ್ಕೃತ ಭಾಷೆಯಲ್ಲಿ ರಚನೆಯಾಗಿರುವಂತಹ 3 ಕೃತಿಗಳನ್ನು, ಅಲ್ಲಿರುವಂಥ ವಿಷಯಗಳನ್ನು ಕನ್ನಡೀಕರಿಸಿ ರಚಿಸಿರುವಂತಹ ಕನ್ನಡದ ಮೊದಲ ಜ್ಯೋತಿಷ್ಯ ಗ್ರಂಥ ಜಾತಕ ತಿಲಕ. ಸರಿ, ಕೃತಿ ಯಾವ ರೀತಿ ಹುಟ್ಕೊಂಡು ಅಂತ ಗೊತ್ತಾಯಿತು. ಈ ಕೃತಿ ಏನು ಹೇಳಕ್ಕೆ ಹೊರಟಿದೆ, ಜಾತಕ ತಿಲಕ ಅಂತ ಹೆಸರಿಟ್ಕೊಂಡಿದೆಯಲ್ವಾ, ಯಾವುದಾದ್ರೂ ಜಾತಕದ ಬಗ್ಗೆ ಹೇಳ್ತಾ ಇದೆಯಾ ಅಂತ ಅನ್ನಿಸ್ಬೋದು. ಮೇಲ್ನೋಟಕ್ಕೆ ಯಾವುದೋ ಜಾತಕದ ಬಗ್ಗೆನೇ ಅಂತ ಅನ್ಸಿದ್ರು ಕೂಡ ಈ ಕೃತಿ ಬಹಳ ಅಮೂಲ್ಯವಾದದ್ದು, ಓದೋದಕ್ಕೆ ತುಂಬ ಯೋಗ್ಯವಾದದ್ದು ಅಂತ ನನಗನ್ಸುತ್ತೆ. ಯಾಕಂದರೆ ನೋಡಿ, ಮನುಷ್ಯನ ಜೀವಿತಾವಧಿಯಲ್ಲಿ, ಜೀವಿತ ಕಾಲದಲ್ಲಿ ಜನನ ಕಾಲದ ಗ್ರಹಗಳ ಸನ್ನಿವೇಶದಿಂದ ಹಿಡಿದು ಪೂರ್ವ ಜನ್ಮದ ಕರ್ಮಕ್ಕೆ ಅನುಗುಣವಾಗಿ ಸಂಭವಿಸುವಂತಹ ಎಲ್ಲ ಶುಭ ಅಶುಭ ಫಲಗಳನ್ನು ತಿಳಿಸುವಂತಹ ಜ್ಯೋತಿಷ್ಯ ಶಾಸ್ತ್ರ ಗ್ರಂಥ ಈ ಜಾತಕ ತಿಲಕ. ಅರ್ಥ ಆಗ್ತಿದೆ ಅಲ್ವಾ? ಫಾರ್ ಎಕ್ಸಾಂಪಲ್, ಕತ್ಲಲ್ಲಿ ಯಾವುದೋ ಒಂದು ವಸ್ತು ಇದೆ ಅಂತ ಇಟ್ಕೊಳ್ಳಿ. ಆ ವಸ್ತುವನ್ನು ನಾವು ನೋಡಬೇಕು ಅಂತ ಆದಾಗ ಬೆಳಕಿನ ಸಹಾಯವನ್ನು ಪಡ್ಕೊತೀವಿ. ದೀಪ ಬೇಕೇ ಬೇಕಾವಾಗ, ಹೌದಲ್ವಾ? ಆ ವಸ್ತು ಪ್ರತಿಫಲಿಸಬೇಕು ಅಂತಂದರೆ ಅಲ್ಲಿ ಬೆಳಕು ಬೇಕು. ಅದೇ ರೀತಿ ನಮ್ಮ ಹಣೆಬರಹವನ್ನು ಬ್ರಹ್ಮ ಬರೆದಿದ್ದಾನಲ್ವಾ, ಆ ಬ್ರಹ್ಮ ಬರೆದಿರುವಂಥ ಹಣೆಬರಹವನ್ನು ಪ್ರಕಾಶಿಸೋದಕ್ಕೆ, ಏನು ಬರೆದಿದ್ದಾನೆ ಅಂತ ಓದೋದಕ್ಕೆ, ಆ ಗ್ರಹಚಾರ ಫಲಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಶಾಸ್ತ್ರ ಗ್ರಂಥ ಅತಿ ಮುಖ್ಯ ಅಂತ ಹೇಳ್ತಾರೆ. ಮನುಷ್ಯನಾಗಿ ಇವತ್ತು ನಾವು ಹುಟ್ಟಿದ್ದೀವಿ, ಇದಕ್ಕೂ ಮುಂಚೆ ನಾವು ಯಾವೆಲ್ಲ ಕರ್ಮಫಲಗಳನ್ನು ಹಿಂದಿನ ಜನ್ಮದಲ್ಲಿ ಮಾಡಿದ್ದೀವಿ, ಆ ಕರ್ಮಕ್ಕೆ ಅನುಗುಣವಾಗಿ ಫಲಾಫಲಗಳು ನಮಗೆ ಸಿಗ್ತವೆ ಅನ್ನೋದು ಈ ಜಾತಕ ತಿಲಕದ ಮೂಲಕ ನಾವು ಅರ್ಥ ಮಾಡ್ಕೊಬೋದು. ಓದಿದ್ರೆ ಈ ಎಲ್ಲ ಅಂಶಗಳು ನಮಗೆ ಅರ್ಥ ಆಗುತ್ತೆ. ಇಷ್ಟಕ್ಕೂ ನಾವು ಇದನ್ನು ಮುಂಚೆನೇ ತಿಳ್ಕೊಬೇಕಾ, ಅಗತ್ಯ ಇದೆಯಾ? ಈ ಜಾತಕ ಎಲ್ಲ ನಂಬ್ತಾರಾ ಅಂತ ಅಂದರೆ ಖಂಡಿತವಾಗ್ಲೂ ನಂಬ್ತಾರೆ. ಯಾಕಂದರೆ ಅಶುಭ ಫಲ ನಿವಾರಣೆ ಮಾಡಿಕೊಂಡು ಒಳಿತನ್ನ, ಶ್ರೇಯಸ್ಸನ್ನು ಪಡೆಯೋದಕ್ಕೆ ತುಂಬ ಜನ ನಿರೀಕ್ಷೆ ಮಾಡ್ತಿರ್ತಾರಲ್ವ. ಮುಂದೆ ಏನಾಗುತ್ತೆ, ನನ್ನ ಜೀವನದಲ್ಲಿ ಏನು ನಡೆಯುತ್ತೆ, ಇವಾಗ ಯಾವ ಟೈಮ್ ನಡೀತಿದೆ, ಒಳ್ಳೆ ಕಾಲ ಯಾವಾಗ ಬರುತ್ತೆ, ಈ ಥರ ಅನೇಕ ಪ್ರಶ್ನೆಗಳು ಅನೇಕ ವ್ಯಕ್ತಿಗಳಲ್ಲಿ ಮನೆ ಮಾಡಿರುತ್ತೆ. ಅವರೆಲ್ಲ ಯಾವುದಕ್ಕೆ ಮೊರೆ ಹೋಗ್ತಾರೆ ಅಂತ ಅಂದರೆ ಇದೇ ಜಾತಕದ ಮೊರೆ ಹೋಗ್ತಾರೆ. ಮಾನವನ ಜೀವಿತದ ಸಂಪೂರ್ಣ ಜಾತಕವನ್ನು ಬಿಚ್ಚಿಡುವಂತಹ ಒಂದು ಕೃತಿಯೇ ಜಾತಕ ತಿಲಕ. ಇದರಲ್ಲಿ ಒಟ್ಟು 24 ಅಧಿಕರಣಗಳು ಅಥವಾ ಪ್ರಕರಣಗಳು ಬರ್ತವೆ. ಇಷ್ಟು ಅಧ್ಯಾಯವನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಮೊದಲನೇದಾಗಿ ಸಂಜ್ಞಾ ಪ್ರಕರಣದಿಂದ ಆರಂಭ ಆಗುತ್ತಲ್ಲ, ಅಲ್ಲಿ ಕಾಲಪುರುಷನ ಬಗ್ಗೆ ರಾಶಿ, ವರ್ಣ, ಪುರುಷ, ಸ್ತ್ರೀ, ಕ್ರೂರ, ಸೌಮ್ಯ, ಚರಸ್ಥಿರ, ದ್ವಿಸ್ವಭಾವ ರಾಶಿಗಳು, ರಾಶಿಗಳಿಗೆ ದಿಕ್ಕುಗಳು, ರಾಶ್ಯಾಧಿಪತಿಗಳು, ರಾಶಿಗಳಿಗೆ ಕಾಲ ಮತ್ತು ದಿಗ್ಬಲಗಳು, ಉಚ್ಚ ರಾಶಿಗಳು, ಪರಮೋಚ್ಚ ರಾಶಿ ಭಾಗಗಳು, ನೀಚ, ಮೂಲ, ತ್ರಿಕೋಣ ರಾಶಿ, ಗ್ರಹಗಳ ದೃಷ್ಟಿ, ಈ ವಿಷಯದ ಬಗ್ಗೆ ಮಾಹಿತಿಯನ್ನು ಮೊದಲನೇ ಪ್ರಕರಣದಲ್ಲಿ ಕಲೆ ಹಾಕ್ಬೋದು.
ನೆಕ್ಸ್ಟ್ ಇದಾದಮೇಲೆ ಗ್ರಹಗಳಿಗೆ ಸಂಬಂಧಿಸಿದಂತೆ ದಿಕ್ಕುಗಳ ಅಧಿಪತಿಗಳು ಯಾರ್ಯಾರು ಬರ್ತಾರೆ, ಶುಭ ಪಾಪ ಗ್ರಹಗಳ ವಿವರಗಳು, ಗ್ರಹ ಸ್ವರೂಪಗಳು ಯಾವ ಥರ ಇರುತ್ತೆ, ಮಾಸಾಧಿಪತಿಗಳು ಮತ್ತು ಅವುಗಳ ಪ್ರಯೋಜನಗಳೇನು, ಲಗ್ನ ಫಲ, ಜನ್ಮಜ್ಞಾನ, ಗರ್ಭ ಸಂಭವ ಯೋಗ, ಪ್ರಸವ ದಿನದ ಬಗ್ಗೆ, ಕಾಲಜ್ಞಾನ, ರಾಜಸ ತಾಮಸ ಗುಣಗಳು, ಶಿಶುವಿನ ಗುಣ, ಬಣ್ಣ, ಆಕಾರ, ಪಿತೃಬಂಧನ ಯೋಗ, ಹಾಗೆ ಹುಟ್ಟಿದ ಕೂಡಲೇ ಅಥವಾ ಹುಟ್ಟಿದ 16 ದಿನಗಳ ಒಳಗೆ 1, 4, 6, 8 ತಿಂಗಳ ಒಳಗಾಗಿ ಅಥವಾ 1ರಿಂದ 14 ವರ್ಷದ ಒಳಗೆ ಮೃತವಾಗುವಂತಹ ಅರಿಷ್ಟ ಯೋಗಗಳು, ತಾಯಿಯೊಡನೆ ಶಿಶುವಿಗೆ ಸಾವು ಸಂಭವಿಸುವಂತಹ ಪ್ರಮುಖ ಕುರುಹುಗಳು, ಶಸ್ತ್ರಾಘಾತದಿಂದ ಮರಣ, ಬಾಲಾರಿಷ್ಟ ಯೋಗಗಳ ವಿವರಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಕೇವಲ ಜನನ ಹಾಗೆ ಯೌವನಾವಸ್ಥೆದಷ್ಟೇ ಅಲ್ಲದೆ ಸಾವಿಗೆ ಕಾರಣ ಏನು, ಮೃತ್ಯು ಪ್ರದೇಶ ಜ್ಞಾನ, ಹಾಗೆ ಶೂಲಕ್ಕೇರಿಸೋದು ಅಥವಾ ಜಲಬಾಧೆ ವ್ಯಾಧಿನೋ, ನೀರಿನಿಂದನೋ ಅಥವಾ ಯಾವ ರೀತಿ ಸಾವು ಸಂಭವಿಸುತ್ತೆ, ಮರಣಕಾಲದ ಮೂರ್ಛೆ, ಮರಣಾನಂತರ ಜೀವದ ಗತಿ ಯಾವ ರೀತಿ ಇರುತ್ತೆ, ಹಿಂದಿನ ಜನ್ಮದ ಜನ್ಮಸ್ಥಿತಿ ಯಾವ ರೀತಿ ಸಂಭವಿಸಿರುತ್ತೆ, ಮೋಕ್ಷ ಪ್ರಾಪ್ತಿ ಯಾವ ರೀತಿ ಆಗುತ್ತೆ, ಈ ಎಲ್ಲ ವಿವರಗಳನ್ನು ನಾವು ಜಾತಕ ತಿಲಕದಲ್ಲಿ ಗಮನಿಸ್ಬೋದು. ಒಟ್ಟಾರೆಯಾಗಿ ಮಾನವ ಹುಟ್ಟಿನಿಂದ ಹಿಡಿದು ಅವನ ಗೋಚಾರ ಫಲಗಳು ಏನೆಲ್ಲ ಹೇಳ್ತವೆ ಸಾವಿನವರೆಗೆ, ಹಿಂದಿನ ಜನ್ಮದಲ್ಲಿ ಯಾವ ಪಾಪ ಕಾರ್ಯಗಳನ್ನು ಮಾಡಿದ್ದ, ಯಾವ ಶುಭ ಕಾರ್ಯಗಳನ್ನು ಮಾಡಿದ್ದ, ಅದಕ್ಕೆ ತಕ್ಕಂತೆ ಈ ಜನ್ಮದಲ್ಲಿ ಅವನು ಎಲ್ಲ ಫಲಾಫಲಗಳನ್ನು ಅನುಭವಿಸ್ತಾನೆ ಅನ್ನೋದು ಈ ಕೃತಿಯ ಮೂಲಕ ಅರ್ಥ ಆಗುತ್ತೆ. ಇಷ್ಟೆಲ್ಲ ಮಾಹಿತಿಯನ್ನು ಯಾವುದನ್ನು ಆಧರಿಸಿ ಹೇಳ್ತಾರೆ ಅಂತ ಅಂದರೆ ಕಾಲವಶದಿಂದ, ಜನ್ಮಕಾಲದ ವರ್ಷ ಆಗಿರ್ಬೋದು, ಅಯನ, ಋತು, ಮಾಸ ದಿನ, ಜನ್ಮಕಾಲದ ನಕ್ಷತ್ರ, ಲಗ್ನಾದಿ ಷಡ್ವರ್ಗ ಇತ್ಯಾದಿ ಅಂಶಗಳನ್ನು ಆಧರಿಸಿ ಮನುಷ್ಯನ ಜೀವಿತಾವಧಿಯ ಜಾತಕವನ್ನು ಹೇಳ್ತಾರೆ. ಇಲ್ಲೂ ಕೂಡ ಜಾತಕ ತಿಲಕದಲ್ಲಿ ಇದೇ ಕ್ರಮವನ್ನು ಅನುಸರಿಸಿ ಇದೇ ರೀತಿಯಲ್ಲಿ ತಿಳಿಸುವಂಥ ಕ್ರಮವನ್ನು ನಾವಿಲ್ಲಿ ಗಮನಿಸ್ಬೋದು. ಸರಿ, ಹಾಗಿದ್ರೆ ಜಾತಕ ತಿಲಕ ಅನ್ನೋದು ಕೇವಲ ಒಬ್ಬ ವ್ಯಕ್ತಿಯ ಜಾತಕಕ್ಕೆ ಸಂಬಂಧಪಟ್ಟಿದ್ದ ಅಂತ ಅಂದರೆ ಖಂಡಿತವಾಗ್ಲೂ ಇಲ್ಲ. ಆಗಲೇ ಹೇಳ್ದಂಗೆ ಮಾನವನ ಜೀವಿತ ಕಾಲದಲ್ಲಿ ನಾನಾಗಿರ್ಬೋದು, ನೀವಾಗಿರ್ಬೋದು ಅಥವಾ ಬೇರೆ ಯಾರೂ ಆಗಿರ್ಬೋದು, ಒಟ್ಟಿನಲ್ಲಿ ಮಾನವನ ಜೀವಿತದ ಕಾಲದಲ್ಲಿ ಜನನ ಕಾಲದ ಗ್ರಹಗಳ ಸನ್ನಿವೇಶದಿಂದ ಯಾರೆಲ್ಲ ತಮ್ಮ ಜಾತಕವನ್ನು ಅಧ್ಯಯನ ಮಾಡಬೇಕು ಅಂತ ಬಯಸ್ತಾರೋ ಅಥವಾ ನಾವು ಹಿಂದೆ ಯಾವೆಲ್ಲ ಪಾಪ ಕಾರ್ಯಗಳನ್ನು ಮಾಡಿದ್ದೀವಿ, ಯಾವ ಶುಭ ಫಲಗಳನ್ನು ಮಾಡಿದ್ದೀವಿ ತಿಳ್ಕೊಬೇಕು ಅಂತ ಬಯಸ್ತಾರಲ್ವ, ಅವರೆಲ್ಲರಿಗೂ ಈ ಕೃತಿ ಯೋಗ್ಯ ಅಂತ ಅನಿಸುತ್ತೆ. ಅವರೆಲ್ಲರಿಗೂ ಈ ಕೃತಿ ಒಂದು ರೀತಿ ಮೂಲ ಗ್ರಂಥ ಅಂತ ಅನಿಸುತ್ತೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ನಮಗೇನೋ ಕಷ್ಟ ಬಂದಿದೆ ಅಂತಂದಾಗ ಅಯ್ಯೋ ನನ್ನ ಹಣೆ ಬರನೇ ಸರಿ ಇಲ್ಲ, ನನ್ನ ಗ್ರಹಚಾರನೇ ಸರಿ ಇಲ್ಲ ಅಂತ ನಾವು ಅನ್ಕೊತೀವಿ. ಇದೇನಾದರೂ ನಮ್ಮ ಅಪ್ಪ ಅಮ್ಮನಿಗೆ ಏನಾದರೂ ಗೊತ್ತಾಯಿತು ಅಂದರೆ ಅವರು ಜಾತಕವನ್ನು ತುಂಬಾ ನಂಬ್ತಾರೆ ಅಂತಾದರೆ ನಮ್ಮ ಜಾತಕನ ತಗೊಂಡೋಗಿ ಯಾವ್ದಾದ್ರು ಗುರುಗಳ ಹತ್ರ ತೋರಿಸ್ತಾರೆ. ಯಾಕಂದರೆ ನನ್ನ ಮಗಳಿಗೆ ಯಾಕೋ ಕೆಟ್ಟ ಕಾಲ ನಡೀತಾ ಇದೆ, ಒಳ್ಳೆ ಕಾಲ ಯಾವಾಗ ಬರುತ್ತೆ ನೋಡಿ ಗುರುಜಿ ಅಂತ ತಗೊಂಡೋಗಿ ತೋರಿಸ್ತಾರೆ. ಅವ್ರೇನು ಮಾಡ್ತಾರೆ, ಇದೇ ಗ್ರಹಗತಿಗಳನ್ನು, ರಾಶಿ, ಜನ್ಮ ನಕ್ಷತ್ರ, ಅದು ಇದು ಇದೆಲ್ಲ ನೋಡಿ ಒಳ್ಳೆ ಕಾಲ ನಡೀತಾ ಇದೆಯೋ ಕೆಟ್ಟ ಕಾಲ ನಡೀತಾ ಇದೆಯೋ ಅಥವಾ ಮುಂದೆ ಏನಾಗುತ್ತೆ ಅನ್ನೋದನ್ನು ಒಂದು ಪ್ರೆಡಿಕ್ಷನ್ ಮಾಡ್ತಾರೆ, ಹಿಂಗಾಗ್ಬೋದೇನೋ ಅಂತ ಹೇಳ್ತಾರೆ. ಅದನ್ನೇ ನಾವು ನಂಬ್ಕೊತೀವಲ್ವ. ಅಕಸ್ಮಾತ್ ಏನಾದರೂ ಮುಂದೆ ಕೆಟ್ಟದ್ದು ನಡೆಯುತ್ತೆ ಅನ್ನೋದಾದರೆ ಅದಕ್ಕೆ ಅವ್ರು ಪರಿಹಾರನೂ ಹೇಳ್ತಾರೆ. ಅದನ್ನು ಮುಂಚೆನೇ ಪರಿಹಾರ ಮಾಡಿಕೊಂಡ್ರೆ ಒಂದು ಯಶಸ್ಸು, ಮುಂದೆ ಯಾವುದೋ ಒಂದು ಒಳ್ಳೆ ಫಲ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಅಷ್ಟೇ. ಇದೆಲ್ಲ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಅವರು ಈ ಜಾತಕವನ್ನು ನೋಡ್ತಾರೆ, ಜ್ಯೋತಿಷ ಶಾಸ್ತ್ರವನ್ನು ಅಧ್ಯಯನ ಮಾಡಿರ್ತಾರೆ. ಅಂದರೆ ಈ ಜಾತಕ ತಿಲಕನ ಕೃತಿಗಳನ್ನು ಸಹ ಅವರು ಅಧ್ಯಯನ ಮಾಡಿರ್ತಾರಲ್ವ. ಈ ಮೂಲಕ ಒಬ್ಬ ಮನುಷ್ಯನ ಸಂಪೂರ್ಣ ಜಾತಕದ ಬಗ್ಗೆ ಅವ್ರಿಗೆ ಹಿಡಿತಾ ಇರುತ್ತೆ. ಹಿಂಗಾಗ್ಬೋದೇನೋ ಅಂತ ಒಂದು ಊಹೆ ಮಾಡಿ ಹೇಳ್ತಾರೆ. ಇದೇ ಕಾರಣಕ್ಕೆ ನೋಡಿ, ಯಾರಾದರೂ ನಿಮ್ಮ ಜಾತಕವನ್ನು ಬರ್ಸೋದಕ್ಕೆ ಏನಾದ್ರು ಹೋದಾಗ ಅವ್ರು ಫಸ್ಟ್ ಕೇಳೋದೆ ನಿಮ್ಮ ಜನ್ಮ ನಕ್ಷತ್ರ ಯಾವುದು, ಎಷ್ಟು ಗಂಟೆಗೆ ಹುಟ್ಟಿದ್ರಿ, ಯಾವ ತಿಂಗಳಲ್ಲಿ ಹುಟ್ಟಿದ್ರಿ, ಇದೆಲ್ಲ ಕೇಳ್ತಾರೆ. ಇಷ್ಟೆಲ್ಲ ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂತ ಅಂದರೆ ಈ ಜಾತಕ ತಿಲಕ ಸಂಪೂರ್ಣವಾಗಿ ನಿಮಗೆ ಅರ್ಥ ಆಗಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು. ಹಾಗಾಗಿ ಈ ಎಕ್ಸಾಂಪಲ್ ಕೊಟ್ಟೆ. ಯಾಕಂದರೆ ಈ ಜಾತಕ ತಿಲಕ ಇದೇ ಥರನೇ ಇರೋದು. ಮನುಷ್ಯ ಹುಟ್ಟಿನಿಂದ ಯಾವೆಲ್ಲ ಗ್ರಹಗತಿಯ ಜೊತೆಗೆ ಬದುಕ್ತಾನೆ, ಅವನ ಹಿಂದೆ ಏನಾಗಿದ್ದ, ಇವತ್ತು ಏನಾಗಿದ್ದಾನೆ, ಆ ಹಿಂದಿನ ಕರ್ಮಫಲ ಇವತ್ತು ಅನುಭವಿಸ್ತಾ ಇದ್ದಾನ ಇಲ್ವಾ, ಮುಂದೆ ಏನಾಗ್ತಾನೆ, ಅವನು ಯಾವ ರೀತಿ ಸಾಯ್ಬೋದು, ಅವನ ಲಗ್ನ ಫಲ, ಅವನು ಎಂಥ ಸ್ತ್ರೀಯನ್ನು ವಿವಾಹ ಆಗ್ತಾನೆ ಅಥವಾ ಎಂಥ ಪುರುಷನನ್ನು ವಿವಾಹ ಆಗ್ತಾಳೆ, ವಿದ್ಯಾಭ್ಯಾಸ ಯಾವ ರೀತಿ ಇದೆ, ಎಂಥ ವೃತ್ತಿಯನ್ನು ಮಾಡ್ತಾನೆ, ಇದಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿ ಯಾವ ವಯಸ್ಸಿಗೆ ಸಾಯಬಹುದು ಅನ್ನೋ ಊಹೆನೂ ಕೂಡ ಈ ಜಾತಕದ ಮೂಲಕ ಮಾಡ್ಬೋದು. ಇದನ್ನೇ ನಾವು ಜಾತಕ ತಿಲಕದಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋದು. ಇದೇ ಅಂಶ ಅಲ್ಲಿರೋದು. ಸರಿ, ಶ್ರೀಧರಾಚಾರ್ಯರ ಜಾತಕ ತಿಲಕ ತುಂಬ ಮುಖ್ಯವಾಗಿರುವಂಥ ಕೃತಿ. ಯಾಕಂದರೆ ಶಾಸ್ತ್ರ ಗ್ರಂಥಗಳ ಅಧ್ಯಯನ ಅಂತ PU ನೇಮಕಾತಿ ಸಿಲೆಬಸ್ಸಲ್ಲಿ ಇದೆಯಲ್ವಾ, ಹಾಗಾಗಿ ಈ ಕೃತಿಯನ್ನು ಅಧ್ಯಯನ ಮಾಡಲೇಬೇಕು. ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನನ್ನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ, ಅರ್ಥ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಥ್ಯಾಂಕ್ ಯು.